ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಇನ್ಫಾರ್ಮರ್ ಹುಡುಗ ಚಾನಲ್. ಇವತ್ತು ನಾನು ನಿಮಗೆ ಏನು ಇನ್ಫಾರ್ಮೇಟಿವ್ ವಿಡಿಯೋ ತಂದಿದ್ದೀನಿ ಅಂದರೆ, ಪ್ರಧಾನ ಮಂತ್ರಿ ಉಜ್ವಲ ಯೋಜನೆ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಅಂತ ತಂದಿದ್ದೀನಿ ಫ್ರೆಂಡ್ಸ್. ಅದೇನು ಅಪ್ಡೇಟು, ಏನು ನಿಮಗೊಂದು ಖುಷಿ ಸುದ್ದಿ ಅಂತೇಳಿ ತಿಳಿಸೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್. 80% ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ. ನೀವು ಕೊನೆ ತನಕ ವಿಡಿಯೋ ನೋಡಿ, ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ ಫ್ರೆಂಡ್ಸ್. ನಿಮ್ಮ ಅನಿಸಿಕೆ ಏನು, ವಿಡಿಯೋದಲ್ಲಿ ಏನಾದ್ರು ಇಂಪ್ರೂವ್ಮೆಂಟ್ ಬೇಕಾದರೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ಬೋದು ಫ್ರೆಂಡ್ಸ್. ನಾನು ಅದನ್ನು ತಿದ್ದುಪಡಿ ಮಾಡ್ಕೊತೀನಿ ಫ್ರೆಂಡ್ಸ್. ಏನಂತೇಳಿದ್ರೆ, ಈಗ ಪ್ರಧಾನ ಮಂತ್ರಿ ಉಜ್ವಲ ಯೋಜನೆಗೆ ಈಗ ಜಾರಿ ಆಯಿತು. 2016ರಿಂದಲೇ ಜಾರಿ ಆಯಿತು. ಅದರಲ್ಲಿ ಈಗಾಗಲೇ 9 ಕೋಟಿಯಿಂದ 10 ಕೋಟಿ ಫಲಾನುಭವಿಗಳಿದ್ದಾರೆ. ಅವರಿಗೋಸ್ಕರ ಒಂದು ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು. ಈಗ ಬಜೆಟ್ನಲ್ಲಿ ಸಹ ಘೋಷಣೆ ಆಗಿತ್ತು. ಈಗ ಪ್ರಧಾನ ಮಂತ್ರಿ ಉಜ್ವಲ ಯೋಜನೆಗೆ ಏನಂತೇಳಂದರೆ, ನಿಮಗೆ 300 ರೂಪಾಯಿ ಸಬ್ಸಿಡಿಯನ್ನು ಈಗ ನೀಡ್ತಾ ಇದ್ದಾರಲ್ಲ ಫ್ರೆಂಡ್ಸ್, ಅದು ಈಗ 8 ತಿಂಗಳು ಅದು ಮುಂದುವರಿಯುತ್ತೆ. ಅಂದರೆ ಮಾರ್ಚ್ 31ರವರೆಗೂ ಸಹ ಈ ಯೋಜನೆ ಮುಂದುವರಿಯುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಹೌದು ಫ್ರೆಂಡ್ಸ್, ಈಗ ಪ್ರಧಾನ ಮಂತ್ರಿ ಉಜ್ವಲ ಯೋಜನೆಯನ್ನು ನರೇಂದ್ರ ಮೋದಿ ಅವರ ಕಾಲದಲ್ಲಿ ಪ್ರಾರಂಭ ಆಯಿತು. ಅದನ್ನು ಇನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ. ಈ ಮುಂದಿನ ವರ್ಷ, ಆರ್ಥಿಕ ವರ್ಷ ಎಂಡ್ ಆಗೋವರೆಗೂ 31ರವರೆಗೂ ನಿಮಗೆ 300 ರೂಪಾಯಿ ಸಬ್ಸಿಡಿ ಬರುತ್ತೆ ಅಂತ ಹೇಳಂದರೆ, ಈಗ ಒಂದು ದೆಹಲಿ ಅಂತ ನಗರದಲ್ಲಿ 800 ರೂಪಾಯಿ ಸಬ್ಸಿಡಿ, 800 ರೂಪಾಯಿ ಗ್ಯಾಸ್ ಇದ್ದರೆ ಸಿಲಿಂಡ್ರ್ 12 kgದು 800 ರೂಪಾಯಿ ಸಿಲಿಂಡ್ರ್ ಇದ್ದರೆ ನಿಮಗೆ, ನೀವು 800 ರೂಪಾಯಿ ಕೊಟ್ಟು ತಗೊಂಡ್ರು ಸಹ ನಿಮಗೆ 300 ರೂಪಾಯಿ ಸಬ್ಸಿಡಿ ಹೋಗಿ ನಿಮಗೆ 500 ರೂಪಾಯಿ ಬಂದು ತಲುಪುತ್ತೆ ಫ್ರೆಂಡ್ಸ್. ಅಂದರೆ ನಿಮಗೆ ಒಂದು ಸಿಲಿಂಡ್ರಿಗೆ ನೀವು ಕೊಡೋದು 500 ರೂಪಾಯಿ ಆಗುತ್ತೆ ಅಂತೇಳಿ ಹೇಳಿದ್ದಾರೆ ಫ್ರೆಂಡ್ಸ್. ಅಂದರೆ ನಿಮ್ಮ ಅಕೌಂಟ್ಗೆ 300 ರೂಪಾಯಿ ಬಂದು ತಲುಪುತ್ತೆ. ಈಗ ನೀವು ಹಾಗಾದರೆ ನಾವು ತಿಂಗಳಿಗೆ ಎಷ್ಟು ಸಿಲಿಂಡರ್ ಅನ್ನೋದ್ರು ತಗೋದಾ ಅಂತೇಳಿ ನೀವು ಯೋಚನೆ ಮಾಡ್ತಿರ್ಬೋದು. ಯಾಕೆ, ಅದಕ್ಕೂ ಸಹ ಒಂದು ಇದೇ ಹೇಳಿದ್ದಾರೆ ಫ್ರೆಂಡ್ಸ್. ಏನಂತೇಳಂದರೆ, ನೀವು ತಿಂಗಳಿಗೆ 1 ಸಿಲಿಂಡರ್ ಅಂದರೆ ವರ್ಷಕ್ಕೆ 12 ಸಿಲಿಂಡರ್ಗಳು ಮಾತ್ರ ತೆಗೆದುಕೊಳ್ಬೇಕಾಗುತ್ತೆ. 12 ಸಿಲಿಂಡರ್ ಮೇಲೆ ತೆಗೆದುಕೊಂಡ್ರೆ ನಿಮಗೆ ಸಬ್ಸಿಡಿ ದೊರೆಯೋದಿಲ್ಲ ಅಂತಲೂ ಸಹ ಹೇಳಿದ್ದಾರೆ ಫ್ರೆಂಡ್ಸ್. ಇದು ಮಾರ್ಚ್ 31ರವರೆಗೂ ಇದಿರುತ್ತೆ ಅಂತಲೂ ಸಹ ಹೇಳಿದ್ದಾರೆ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.